ನೀವೇನಾದ್ರೂ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೀರಾ? ಅದ್ರಲ್ಲಿ ನಿಮ್ಗೆ ಸಂಬಳ ಸಾಕಾಗ್ತಿಲ್ವಾ? ಇನ್ಕಮ್ ಏನು ಬರ್ತಿಲ್ವಾ? ಬರೋ ಸಂಬಳದಲ್ಲಿ ಜೀವನ ನಡ್ಸಕ್ ಆಗ್ತಿಲ್ವಾ? ಸೈಡ್ ಬಿಸ್ನೆಸ್ ಮಾಡಿ ಇನ್ಕಮ್ ಗಳಿಸೋ ಆಸೆ ಇದೆನಾ? ಹಾಗಾದ್ರೆ ಚಿಂತೆ ಬಿಟ್ಬಿಡಿ, ರಿಯಲ್ ಎಸ್ಟೇಟ್ ಬಿಸ್ನೆಸ್ಗೆ ಬನ್ನಿ. ಬಿಡುವಿನ ಸಮಯದಲ್ಲಿ ಇನ್ಕಮ್ ಜೊತೆಗೆ ಲಕ್ಷ ಲಕ್ಷ ಸಂಪಾದನೆ ಮಾಡಿಕೊಳ್ಳಿ. ನಿಮ್ ಜೀವನದಲ್ಲಿ ರಿಯಲ್ ಎಸ್ಟೇಟ್ ಹೊಸ ತಿರುವು ಕೊಡುತ್ತೆ. ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹೆಸರುವಾಸಿಯಾದ SR ಡೆವಲಪರ್ ಜೊತೆಗೆ ಕೈ ಜೋಡಿಸಿ. SR ಡೆವಲಪರ್ ಅವರು ಲೇಔಟ್ ನಿರ್ಮಾಣ ಮಾಡಿ ಸೈಟ್ ಸೆಲ್ಲಿಂಗ್ ಅಲ್ಲಿ ನಂಬರ್ 1 ಸರ್ವಿಸ್ ಕೊಡ್ತಾರೆ. ಡಾಕ್ಯುಮೆಂಟ್ ಪರ್ಫೆಕ್ಟ್ ಇರುತ್ತೆ, ನಿಮ್ ದುಡ್ಡಿಗೆ ಗ್ಯಾರಂಟಿ ಇರುತ್ತೆ, ನಿಮ್ ಫ್ಯೂಚರ್ ಸಹ ಚೆನ್ನಾಗಿರುತ್ತೆ. ಇವರ ಲೇಔಟ್ಗಳು ಇರುವ ಸ್ಥಳ ಲಿಂಗಸ್ಕೂರು, ಮಾನ್ವಿ, ಹಟ್ಟಿ, ಕವಿತಾಳ ಹಾಗೂ ಶಹಾಪುರ. ನೀವು ಯಾವ ಲೊಕೇಶನ್ ಆದ್ರೂ ಕೆಲಸ ಮಾಡಬಹುದು. ಒಂದು ಕರೆ ಮಾಡಿ ಅಥವಾ ಕಚೇರಿಗೆ ಭೇಟಿ ನೀಡಿ. ನೀವು ಒಳ್ಳೆ ಉದ್ಯಮದಲ್ಲಿ ಭಾಗಿಯಾಗಿ ನಿಮ್ಮ ಲೈಫ್ ನ ಲೀಡ್ ಮಾಡ್ಕೊಳ್ಳಿ. Cina, alito ko Cina. ಸ್ವಲ್ಪ ವೈಡ್ ಆಗಿ ಸರ್, ಲೆಫ್ಟ್ ಸರ್, ಸ್ವಲ್ಪ ವೈಡ್ ಸರ್, ಸರ್ ಒನ್ ಸೈಡ್ ಸರ್, ಪ್ಲೀಸ್ ಸರ್, ಪ್ಲೀಸ್ ಅನಿರುದ್ಧ್ ಸರ್, ಸರ್ 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 ಅನಿರುದ್ಧ್ ಸರ್, ಸರ್ ಒಂದು ನಿಮಿಷ ಸರ್, ಒಂದು ನಿಮಿಷ ಸರ್, ಸರ್ ಈ ಕಡೆ ಸರ್, ಸರ್ ಒಂದು ನಿಮಿಷ ಸರ್, ಸರ್ ಇಲ್ಲಿ ನೋಡಿ ಸರ್. ನಗರದ ಆಶಾಪುರ ರಸ್ತೆಯಲ್ಲಿರುವ ಪದ್ಮಾವತಿ ಎಕ್ಸ್ಟೆನ್ಷನ್ ಕಾಲೋನಿಯಲ್ಲಿ ನೂತನ ಸುವಿಧಾ ಸೂಪರ್ ಸ್ಪೆಷಾಲಿಟಿ ಆರ್ಥೋಪೆಡಿಕ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉದ್ಘಾಟಿಸಿ ಮಾತನಾಡಿದರು. ಇಷ್ಟು ದಿನ ವೈದ್ಯಕೀಯ ಸೇವೆ ಸಲ್ಲಿಸಿ ಖ್ಯಾತನಾಮರಾಗಿರುವ ಅನಿರುದ್ಧ್ ಮತ್ತು ವಿಶಾಲಾಕ್ಷಿ ದಂಪತಿಗಳು ಈಗ ಸ್ವಂತ ಬಂಡವಾಳ ಹಾಕಿ ಸ್ವಂತ ಬೃಹತ್ ಆಸ್ಪತ್ರೆಯನ್ನು ನಿರ್ಮಿಸಿರುವುದರಿಂದ ಹೆಚ್ಚಿನ ಮುತುವರ್ಜಿ ವಹಿಸುವುದರಿಂದ ಆಸ್ಪತ್ರೆಯ ಭವಿಷ್ಯದಲ್ಲಿ ಹೆಸರು ಗಳಿಸಲಿ ಎಂದು ಹಾರೈಸಿದರು. ನಿಮ್ಮೊಂದಿಗೆ ನಾವು ಸದಾ ಬೆನ್ನೆಲುಬಾಗಿ ನಿಲ್ಲುತ್ತೇವೆ ಎಂದರು. ಸೂಪರ್ ಸ್ಪೆಷಾಲಿಟಿ ಆರ್ಥೋಪೆಡಿಕ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಇದರ ಉದ್ಘಾಟನೆ ಸಮಾರಂಭದಲ್ಲಿ ಭಾಗವಹಿಸ್ತಾ ಇದ್ದೇವೆ. ಡಾಕ್ಟರ್ ಅನಿರುದ್ಧ್ ಕುಲಕರ್ಣಿ ಅವರು, ಡಾಕ್ಟರ್ ವಿಶಾಲಾಕ್ಷಿ ಕುಲಕರ್ಣಿ ಅವರು ಮತ್ತು ಡಾಕ್ಟರ್ CA ಕುಲಕರ್ಣಿ ಅನಿರುದ್ಧ್ ಅವರ ತಂದೆಯವರು ಹಾಗೂ ಉಪಸ್ಥಿತಿದ್ದಾರೆ. ನಮ್ಮ ಮೇಯರ್ ಅವರು ಕೂಡ ಇದ್ದಾರೆ, ನಮ್ಮ ಗಿರಿಧರ್, ನಮ್ಮ ಕಸ್ಬೆಯವರು, ಈ ಥರ ಎಲ್ಲ ಇಲ್ಲೇ ಬಹಳ ವರ್ಷಗಳಿಂದ ಇಲ್ಲೇ ಕೆಲಸ ಮಾಡಿಕೊಂಡು ಬೇರೆ ಆಸ್ಪತ್ರೆಗಳಲ್ಲಿ ಕೆಲಸ ಮಾಡಿಕೊಂಡು ಇವತ್ತು ಡಾಕ್ಟರ್ ಅನಿರುದ್ಧ್ ಕುಲಕರ್ಣಿ ಮತ್ತು ವಿಶಾಲಾಕ್ಷಿ ಕುಲಕರ್ಣಿ ಅವರು ಬಹಳ ಧೈರ್ಯ ಮಾಡಿ ಇವತ್ತು ಆಸ್ಪತ್ರೆ ಮಾಡಿದ್ದಾರೆ. ಅವರಿಗೆ ವಿಶೇಷವಾದ ಅಭಿನಂದನೆ ಮತ್ತು ಅವರ ಒಂದು ಏನು ನೇತೃತ್ವದಲ್ಲಿ ಖಂಡಿತವಾಗಿಯೂ ನನಗೆ ವಿಶ್ವಾಸ ಇದೆ, ಈ ಆಸ್ಪತ್ರೆ ಇಲ್ಲಿಯ ಈ ಜಿಲ್ಲೆಯ ಜನರಿಗೆ ಬಹಳಷ್ಟು ಒಳ್ಳೆಯ ಚಿಕಿತ್ಸೆ ನೀಡತಕ್ಕಂಥ ಒಂದು ಆಸ್ಪತ್ರೆ ಆಗುತ್ತೆ.
ಯಾಕಂದ್ರೆ ಯಾರು ನಡೆಸ್ತಾ ಇದ್ದಾರೆ ಅವರಲ್ಲಿರುವಂತ ಏನು ನೈಪುಣ್ಯತೆ, ಪ್ರತಿಭೆ ಮತ್ತು ಎಲ್ಲಕ್ಕಿಂತ ಪ್ರಾಮಾಣಿಕತೆ ಮತ್ತು ಬದ್ಧತೆ ಎಲ್ಲ ಕೂಡಿರೋದ್ರಿಂದ ಈ ಆಸ್ಪತ್ರೆಗೆ ಒಳ್ಳೆಯ ಭವಿಷ್ಯ ಇದೆ. ಹೇಳಿ ಹೆಚ್ಚು ಸಮಯ ಇಲ್ಲ, ನಾನು ಆದಷ್ಟು ಬೇಗ ಹೊರಡಬೇಕಾಗಿದೆ. ಇಲ್ಲಿ ಹೈದರಾಬಾದ್ ಹೋಗಿ ಫ್ಲೈಟ್ ಹಿಡಿಬೇಕು. ಅದಕ್ಕೆ ಮತ್ತು ಖಂಡಿತವಾಗಿಯೂ ನಮ್ಮ ಬೋಸ್ಟರ್ ಸಾಹೇಬರು ಇಲ್ಲೇ ಇರ್ತಾರೆ. ಅವರ ಎಲ್ಲ ಸಹಕಾರ, ನಮ್ಮ ಮೇಯರ್ ಅವರು, ನಮ್ಮ DHO ಎಲ್ಲ ಇರ್ತಾರೆ. ಯಾವುದೇ ರೀತಿಯ ನಿಮಗೆ ಸಮಸ್ಯೆಗಳಿದ್ರೆ ಖಂಡಿತವಾಗಿಯೂ ಬಗೆಹರಿಸಿಕೊಡ್ತಾರೆ. ಎಲ್ಲ ಚೆನ್ನಾಗಿ ನಡೀಲಿ ಮತ್ತು ನಿಮ್ಮ ಒಂದು ನಿಮ್ಮ ಎಲ್ಲ ಪ್ರಯತ್ನದಲ್ಲಿ, ಯಾಕಂದ್ರೆ ಇದು ನೀವು ಎಲ್ಲೋ ಕಡೆ ನಮ್ಮ ನೂತನವಾದ ಕಟ್ಟಡವನ್ನು ಅನುಗ್ರಹಿಸಿ ಉದ್ಘಾಟನೆ ಮಾಡಿ ಅವರು ನನಗೆ ಬಹಳ ಸಹಾಯ ಮಾಡಿದ್ದಾರೆ. ಅವರಿಗೆ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತೇನೆ. ಸುಸ್ವಾಗತ. ಇದು ನನ್ನ ಭಾಗ್ಯದ ದಿವಸ. ಎಷ್ಟು ಬಿಸಿ ಇದ್ರು ಅಣ್ಣವರು ಒಂದೇ ನಿಮಿಷದಲ್ಲಿ ಇಲ್ಲ ನಾನು ಬಂದೇ ಬರ್ತೀನಿ, ನೀನು ನೂತನವಾದ ಹಾಸ್ಪಿಟಲ್ ಉದ್ಘಾಟನೆ ಮಾಡ್ತೀನಿ ಅಂತ ಹೇಳಿ ಅವರು ಹೋಗ್ಬಿಟ್ಟು ಬೆಳಗಾವಿಯಿಂದ ಡೈರೆಕ್ಟ್ ಸ್ಟ್ರೇಟ್ ಆಗಿ ರಾಯಚೂರಿಗೆ ಬಂದು ಎಲ್ಲಾ ಕೆಲಸಗಳು ಬಿಟ್ಟು ಇಲ್ಲಿ ನಮ್ಮ ರಾಯಚೂರಿಗೆ ಬಂದಿದ್ದಾರೆ. ನನಗೆ ಅದು ಬಹಳ ಧನ್ಯವಾದಗಳು. ಅದೇ ರೀತಿಯಾಗಿ ನಮ್ಮ ಬೋಸ್ರಾಜ್ ಅಂಕಲ್ ಅವರನ್ನು ಬಹಳ ಇದು ಸ್ವೀಟ್ ಹಾರ್ಟ್ ಪರ್ಸನ್, ಬಹಳ ಹೃದಯಗಳವರು, ವಿಶಾಲ ಹೃದಯವರು. ಅವರು ಒಂದೇ ಮಾತು ಹೇಳಿ ಇಲ್ಲ ಫೋನ್ ಮಾತಾಡಿದ್ರೆ ಹೇಳಿದ್ರು ಆಯ್ತಪ್ಪ ಬರ್ತೀನಿ, ನಾನು ಕರ್ಕೊಂಡ್ ಬರ್ತೀನಿ ಅಂತ ದಿನೇಶ್ ಅವರು ಅಂತ ಹೇಳಿ ಕರ್ಕೊಂಡ್ ಬಂದಿದ್ದಾರೆ. ಅದು ನನ್ನ ಭಾಗ್ಯ. ಥ್ಯಾಂಕ್ ಯು ಸರ್, ಬಹಳ ಥ್ಯಾಂಕ್ ಯು ಸರ್. ಮೇಡಮ್ ಚೇರ್ಮನ್ ಸಾಹೇಬ್ ಮೇಡಮ್ ಹಾಗೂ ನಮ್ಮ ಇಲ್ಲ ಅಂದ್ರೆ ಇವತ್ತು ದಿನೇಶ್ ಅಣ್ಣ ಬರ್ತಿದ್ದಿಲ್ಲೇನೋ. ಸರ್ ಒಂದು ನಿಮಿಷ ಸರ್. ಸರ್ ಸೈಡ್ ಸರ್, ಗುಪ್ತಾ ಸರ್. ಈ ಸಂದರ್ಭದಲ್ಲಿ ಸಣ್ಣ ನೀರಾವರಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ NS ಬೋಸರಾಜ್, ನಗರಸಭೆ ಅಧ್ಯಕ್ಷೆ ನರಸಮ್ಮ ನರಸಿಂಹಲು, ಹಿರಿಯ ಕಾಂಗ್ರೆಸ್ ಮುಖಂಡ ಜಯಣ್ಣ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಸುರೇಂದ್ರ ಬಾಬು, ಗಿರಿಧರ್ ಕುಲಕರ್ಣಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು.